ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಚಿತ್ರಸಾಗರ ಚಾನಲ್. ವೀಕ್ಷಕರೇ, ಪಾರ್ಟ್ 1 ವಿಡಿಯೋದಲ್ಲಿ ನಾನು ವಾಯ್ಸ್ ರೆಕಾರ್ಡ್ ಸ್ವಲ್ಪ ಫಾಸ್ಟ್ ಆಗಿರೋದ್ರಿಂದ ಯಾರಿಗೂ ಅರ್ಥ ಆಗಿಲ್ಲ ಅಂತ ಸ್ವಲ್ಪ ಕಂಪ್ಲೇಂಟ್ ಬಂದಿತ್ತು. ಅದನ್ನು ಇವತ್ತು ಕ್ಲಿಯರಾಗಿ ಹೇಳ್ತಿದ್ದೀನಿ ವೀಕ್ಷಕರೇ. ಅದೇನೆಂದರೆ ವೀಕ್ಷಕರೇ, ಇದುವರೆಗೂ ನಮಗೆ ಗೊತ್ತಿದ್ದಿತ್ತು ಗರ್ಭಿಣಿ ಹೆಣ್ಣಿನ ಗರ್ಭದಲ್ಲಿ ಇರೋ ಮಗುವಿಗೆ 6 ತಿಂಗಳ ನಂತರ ಜೀವ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ನಮಗೆ ಗೊತ್ತಾಗಿರೋದೇನೆಂದರೆ ಗರ್ಭಿಣಿ ಹೆಣ್ಣಿನ ಗರ್ಭದಲ್ಲಿರೋ ಮಗುವಿಗೆ 6 ತಿಂಗಳ ನಂತರ ಜೀವ ಬರಲ್ಲ. ಅದು ತಾಯಿಯ ನಾಡಿಯ ಸಂಪರ್ಕದಿಂದ ಬೆಳವಣಿಗೆ ಆಗುತ್ತೆ. 9 ತಿಂಗಳವರೆಗೂ ಮಗುವಿಗೆ ಜೀವ ಇರಲ್ಲ ಅನ್ನೋ ವಿಷಯನ ನಾವು ಫಸ್ಟ್ನೇ ಪಾರ್ಟಲ್ಲಿ ತಿಳ್ಕೊಂಡ್ವಿ ವೀಕ್ಷಕರೇ. ಈಗ 2ನೇ ಪಾರ್ಟಲ್ಲಿ ಮಗುವಿಗೆ ಜೀವ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ವೀಕ್ಷಕರೇ. ವಾಸಾಸಿ ಜೀರ್ಣಾನಿ ಯಥ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ನನ್ಯಾಸಿ ಸಂಯಾತಿ ನವಾನಿ ತೇಹಿ. ಇದು ಭಗವದ್ಗೀತೆಯಲ್ಲಿನ ಸಾಂಖ್ಯಯೋಗ. ಇದನ್ನು ಆಧಾರವಾಗಿಟ್ಟುಕೊಂಡು ಈ ಜನನ ಮರಣ ಸಿದ್ಧಾಂತನ ಹೇಳಲಾಗಿದೆ ವೀಕ್ಷಕರೇ. ಈ ಶ್ಲೋಕದ ಅರ್ಥ ಏನಂದರೆ, ಹಳೆಯ ವಸ್ತ್ರವನ್ನು ಬಿಟ್ಟು ಹೊಸ ವಸ್ತ್ರವನ್ನು ಧರಿಸಿದಂತೆ ಜೀವಾತ್ಮ ನಾಶವಾದ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಧರಿಸುತ್ತಿದ್ದಾನೆ. ಅಂದರೆ ಜೀವಾತ್ಮ ಮಾಡಿಕೊಂಡ ಪಾಪ ಪುಣ್ಯಗಳನ್ನು ಅನುಸರಿಸಿ ಹೊಸ ಶರೀರ ಸೇರುತ್ತದೆ. ಸತ್ತ ನಂತರ ಆತ್ಮ ಇನ್ನೊಂದು ಹೊಸ ದೇಹವನ್ನು ಪ್ರವೇಶಿಸುತ್ತದೆ, ಅಂದರೆ ಮನುಜನ್ಮ ತಾಳುತ್ತದೆ ಅನ್ನೋದು ಈ ಶ್ಲೋಕದ ಅರ್ಥ ವೀಕ್ಷಕರೇ. ಈಗ ಮಗುವಿಗೆ ಜೀವ ಹೇಗೆ ಬರುತ್ತೆ ಅಂತ ನೋಡೋಣ. ಒಬ್ಬ ತಾಯಿ ಗರ್ಭದಿಂದ ಹೊರಬಿದ್ದ ಮಗುವನ್ನು ಧರಿಸುವುದಕ್ಕೆ ತಕ್ಕ ಜೀವಾತ್ಮ ಮತ್ತೊಂದು ಶರೀರದಿಂದ ಬಂದು ಪ್ರಸವಿಸಿದ ಶರೀರದಲ್ಲಿ ಪ್ರವೇಶಿಸುತ್ತದೆ. ತಾಯಿ ಗರ್ಭದಿಂದ ಹೊರಬೀಳುವ ಶರೀರದ ತಲೆ ಹೊರಗೆ ಬಂದ ನಂತರವೇ ಆ ಶರೀರಕ್ಕೆ ಜೀವಾತ್ಮ ಪ್ರವೇಶಿಸುತ್ತದೆ. ಸ್ವಲ್ಪ ಹೊರಗೆ ಬಂದ ತಕ್ಷಣ ಜೀವಾತ್ಮ ಶರೀರದ ಒಳಗೆ ಸೇರುತ್ತದೆ. ಹಾಗಾಗಿ ಆಗ ಮಗುವಿಗೆ ಜೀವ ಬಂದು ಮಗು ಅಳೋದಕ್ಕೆ ಅಥವಾ ಕಿರ್ಚಾಡೋದಕ್ಕೆ ಶುರು ಮಾಡುತ್ತದೆ. ವೀಕ್ಷಕರೇ, ಕೆಲವೊಂದು ಸಲ 1 ನಿಮಿಷದಿಂದ ಗಂಟೆ 2 ಗಂಟೆವರೆಗೂ ಮಗುವಿಗೆ ಶರೀರದ ಒಳಗೆ ಜೀವ ಬರದೇ ಇರೋ ಘಟನೆಗಳು ಇದೆ ವೀಕ್ಷಕರೇ. ಅದಕ್ಕೆ ಕಾರಣ ಆ ಮಗುವಿನ ಶರೀರಕ್ಕೆ ಪ್ರವೇಶಿಸಬೇಕಾದ ಜೀವಾತ್ಮ ಹಳೆಯ ಶರೀರವನ್ನು ಬಿಡೋದಕ್ಕೆ ತಡ ಮಾಡಿರಬಹುದು. ಅಂದರೆ ಆ ಶರೀರದಲ್ಲಿ ಸೇರಬೇಕಾದ ಜೀವಾತ್ಮ ಮತ್ತೊಂದು ದೇಹದಿಂದ ಹೊರಗೆ ಬರುವುದಕ್ಕೆ, ಅಂದರೆ ಮರಣಿಸುವುದಕ್ಕೆ ಆಲಸ್ಯ ಮಾಡಿರಬಹುದು. ಕೆಲವೊಂದು ಕಡೆ ಮಗುವಿನ ಶರೀರ ಹೊರಗೆ ಬಂದ ನಂತರ ಪ್ರಾಣ ಬರೋದಕ್ಕೆ ಕೆಲವು ಗಂಟೆ ಕಾಲ, 12 ಗಂಟೆಗಳ ನಂತರ ಪ್ರಾಣ ಬಂದ ಘಟನೆಗಳು ಇವೆ ವೀಕ್ಷಕರೇ. ಹಾಗಾಗಿ ತಾಯಿ ಗರ್ಭದಿಂದ ಹೊರಬಂದ ಮಗುವಿನ ಶರೀರಕ್ಕೆ ಪ್ರಾಣ ಬರೋದಕ್ಕೂ ಮೊದಲೇ ಹೊಕ್ಕಳನ್ನು ಕತ್ತರಿಸಬಾರ್ದು. ಒಂದು ವೇಳೆ ಪ್ರಾಣ ಬರೋದಕ್ಕೂ ಮೊದಲೇ ಹೊಕ್ಕಳು ಕತ್ತರಿಸಿಬಿಟ್ರೆ ತಾಯಿಯ ನಾಡಿಯ ಸಂಪರ್ಕವನ್ನು ಮಗು ಕಳೆದುಕೊಂಡು ಮಗುವಿನ ದೇಹದಲ್ಲಿರುವ ರಕ್ತಗಳು ಹೆಪ್ಪುಗಟ್ಟುತ್ತವೆ. ದೇಹದಲ್ಲಿ ಜೀವ ಇದ್ದಿದ್ರೆ ಅದು ತನ್ನಿಂದ ತಾನೇ ರಕ್ತ ಚಲನೆ ಹಾಕಿತ್ತು. ಆದರೆ ಅದಕ್ಕೆ ಇನ್ನೂ ಜೀವ ಇರದೇ ಇರೋ ಕಾರಣ ತಾಯಿಯ ನಾಡಿಯ ಸಂಪರ್ಕದಿಂದ ಮಗುವಿನ ದೇಹದಲ್ಲಿರುವ ರಕ್ತ ಚಲನೆಯಲ್ಲಿರುತ್ತದೆ. ಜೀವ ಬರೋದಕ್ಕೂ ಮೊದಲೇ ಹೊಕ್ಕಳನ್ನು ಕತ್ತರಿಸಿ ಬಿಟ್ಟರೆ ರಕ್ತ ಹೆಪ್ಪುಗಟ್ಟುತ್ತದೆ. ದೇಹ ತಣ್ಣಗಾಗಿ ಪೂರ್ತಿಯಾಗಿ ಶವವಾಗಿ ಬಿಡುತ್ತದೆ. ಆದ್ದರಿಂದ ಆ ಶರೀರ ಜೀವಾತ್ಮ ಸೇರಲು ಯೋಗ್ಯವಾಗಿರುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ಸಮಯ ಕಾಲ ಕಾದು ನಂತರ ಜೀವ ಬಂದ ನಂತರ ಹೊಕ್ಕಳನ್ನು ಕತ್ತರಿಸಬೇಕಾಗುತ್ತದೆ. 280 ದಿನಗಳಿಗೆ ಮಗುವಿನ ಶರೀರ ಪೂರ್ತಿಯಾಗಿ ತಯಾರಾಗುತ್ತದೆ. ಹೀಗೆ ಪೂರ್ತಿಯಾಗಿ ತಯಾರಾದ ಮಗುವಿನ ಶರೀರ ತಾಯಿಯ ದೇಹದ ನಾಡಿಗಳ ಒತ್ತಡಕ್ಕೆ ಒಳಗಾಗಿ ಹೊರಬೀಳುತ್ತದೆ. ಹೀಗೆ ಹೊರಬಿದ್ದ ತಕ್ಷಣ, ಅಂದರೆ ತಲೆಯ ಭಾಗ ಹೊರಬಂದ ತಕ್ಷಣ ಜೀವ, ಅಂದರೆ ಪ್ರಾಣ ಆ ದೇಹದ ಒಳಗೆ ಸೇರುತ್ತದೆ. 1000ಕ್ಕೆ 1 ಅಥವಾ 2 ಕೇಸ್ಗಳಲ್ಲಿ ಮಾತ್ರ ಮಗುವಿಗೆ ಜೀವ ತಡವಾಗಿ ಬರುತ್ತದೆ ವೀಕ್ಷಕರೇ. ಪ್ರಿಯ ವೀಕ್ಷಕರೇ, ಈಗ ನಿಮಗೆಲ್ಲರಿಗೂ ಒಂದು ಸಂಶಯ ಬರ್ಬೋದು ವೀಕ್ಷಕರೇ. ಇಷ್ಟೆಲ್ಲ ನೀವು ಹೇಗೆ ಹೇಳ್ತೀರಾ, ಯಾವ ಆಧಾರದ ಮೇಲೆ ಹೇಳ್ತೀರಾ, ನಿಮಗೆಲ್ಲ ಇದು ಹೇಗೆ ಗೊತ್ತು, ನೀವೇನು ಡಾಕ್ಟ್ರಾ ಇಲ್ಲ ಸೈಂಟಿಸ್ಟಾ ಅಂತ ನೀವು ಕೇಳ್ಬೋದು ವೀಕ್ಷಕರೇ. ಆದರೆ ನಾನು ಯಾವ ಡಾಕ್ಟ್ರು ಅಲ್ಲ, ಯಾವ ಸೈಂಟಿಸ್ಟು ಅಲ್ಲ. ಬಟ್ ನನಗಿದು ಹೇಗೆ ಗೊತ್ತಾಗಿದೆ ಅಂದರೆ ಜನನ ಮರಣ ಅನ್ನೋ ಒಂದು ಪುಸ್ತಕದಿಂದ ವೀಕ್ಷಕರೇ. ಜನನ ಮರಣ ಅನ್ನೋ ಪುಸ್ತಕದಲ್ಲಿ ನಾನು ಹೇಳಿರೋ ಘಟನೆಗಳು, ಅಂದರೆ ಮಗುವಿಗೆ 12 ಗಂಟೆಗಳ ನಂತರ
ಮತ್ತು 24 ಗಂಟೆಗಳ ನಂತರ ಜೀವ ಬಂದಿರುವ ನಿಜವಾದ ಘಟನೆಗಳ ಉದಾಹರಣೆಯನ್ನು ಸಾಕ್ಷಿ ಸಮೇತವಾಗಿ ಆ ಪುಸ್ತಕದಲ್ಲಿ ದಾಖಲು ಮಾಡಲಾಗಿದೆ ವೀಕ್ಷಕರೇ. ಯಾರಿಗಾದರೂ ಈ ವಿಷಯದ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಜನನ ಮರಣ ಅನ್ನೋ ಪುಸ್ತಕವನ್ನು ತಗೊಂಡು ಓದಿ ವೀಕ್ಷಕರೇ. ನಿಮಗೆ ಎಲ್ಲ ಥರ ಡೌಟು ಕ್ಲಿಯರ್ ಆಗುತ್ತೆ. ಈ ಪುಸ್ತಕ ತೆಲುಗು ಮತ್ತು ಕನ್ನಡದಲ್ಲಿ ಸಿಗ್ಬೋದು ವೀಕ್ಷಕರೇ. ನಾನು ಕನ್ನಡದಲ್ಲಿ ಓದಿದ್ದೀನಿ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ತಿಳಿದಿದ್ದು ಸಾಸಿವೆ ಎಷ್ಟು, ತಿಳಿಯಬೇಕೆಂದಿರೋದು ಬೆಟ್ಟದಷ್ಟು. ಥ್ಯಾಂಕ್ ಯು.